ಕರ್ನಾಟಕ ರಾಜ್ಯ ಬಹಳ ಶಾಂತಿಯುತವಾದಂಥ ಸಹಬಾಳ್ವೆ, ಪ್ರೀತಿ ಇದು ಕರ್ನಾಟಕ ರಾಜ್ಯದ ಚಿತ್ರಣ. ರಾಷ್ಟ್ರಕವಿ ಕುವೆಂಪುರವರು ಸರ್ವ ಜನಾಂಗದ ಶಾಂತಿಯ ತೋಟ, ಇದು ಈ ನಾಡು ಮೊದಲಿಂದಲೂ ಪ್ರೀತಿ, ಅಭಿಮಾನ, ರಸ್ತೆಯಲ್ಲೇ ಮಲಗ್ತಿದ್ರು. ಹಿಂದೆ ಕಣಜ, ಭೂಮಿ ಒಳಗೆ ಕಣಜ ಇತ್ತು. ಹಳ್ಳಿಗಳಲ್ಲಿ ಜೋಳ ತುಂಬ್ತಾ ಇರೋದು, ಭತ್ತ, ಅಕ್ಕಿ, ಇದೆಲ್ಲಕ್ಕೂ ರಾಗಿ, ಕಣಜ ಭೂಮಿ ಒಳಗಿತ್ತು ಪ್ರತಿ ಹಳ್ಳಿಯಲ್ಲೂ. ಇವತ್ತು ಕರ್ನಾಟಕದಲ್ಲಿ ಬ್ಯಾಂಕುಗಳಿಗೆ ಒಂದು ಬುನಾದಿ ದಕ್ಷಿಣ ಕನ್ನಡ ಜಿಲ್ಲೆ, ಈಗ ಉಡುಪಿ ಬೇರೆ ಮಂಗಳೂರು ಬೇರೆ ಆಗಿದೆ. ಮತ್ತು ಬ್ಯಾಂಕುಗಳನ್ನು ಕಟ್ಟಿದವರು ವಿಜಯ ಬ್ಯಾಂಕ್ ನಾವೇ ಕಟ್ಟಿದ್ದು, ಕೆನರಾ ಬ್ಯಾಂಕ್ ನಾವೇ ಕಟ್ಟಿದ್ದು, ನಮ್ಮ ಜನ ಸಿಂಡಿಕೇಟ್ ಬ್ಯಾಂಕ್ ನಾವೇ ಕಟ್ಟಿದ್ದು. ಮೈಸೂರು ಬ್ಯಾಂಕ್ ಅಂತೂ ಅಚ್ಚ ಕನ್ನಡಿಗರ ಬ್ಯಾಂಕ್, ಮೈಸೂರು ಬ್ಯಾಂಕ್. ಅದನ್ನ ಆ ಕಾಲದಲ್ಲಿ ಕರೆಸಿದ್ದಪ್ಪ ಅಂತ ಹೇಳಿ ಅವರು ಹಣವನ್ನು ಇಟ್ಟು ಬೆಳೆಸ್ತವರು ಆ ಕಾಲದಲ್ಲಿ. ಅದು ಬಿಲ್ಡಿಂಗ್ ಎಲ್ಲ ಅವ್ರು ಕಟ್ಟಿದ್ದೆ. ಈಗಿರುವ ಹೊಸ ಬಿಲ್ಡಿಂಗ್ ಅದು ಅವರೇ, ಹಳೆ ಬಿಲ್ಡಿಂಗು ವಿಧಾನಸೌಧ ಇದ್ದಂಗಿದೆ, ಅದು ಕಟ್ಟಿದ್ದವ್ರೆ. ಆ ಬ್ಯಾಂಕಿನಲ್ಲಿ ಹಣ ಇಡೋದೇ ಒಂದು ಹಬ್ಬ, ಬ್ಯಾಂಕಿನಲ್ಲಿ ಹಣ ತೆಗೆದುಕೊಂಡು ಹೋಗೋದೇ ಹಬ್ಬ. ಮತ್ತು ಸಹಕಾರ ಸಂಘಗಳು, ಕರ್ನಾಟಕದಲ್ಲಿ ಸಹಕಾರ ಸಂಘಗಳು ಬೆಳೆದಿರೋಷ್ಟು ಈ ದೇಶದಲ್ಲಿ ಎಲ್ಲೂ ಬೆಳೆದಿಲ್ಲ. ಇದೇ ಬಹಳ ಅದ್ಭುತವಾದ್ದು. ನಿಮಗೆ ಕರ್ನಾಟಕ ಶಾಂತಿ, ಸೌಹಾರ್ದ, ಪ್ರೀತಿ ಇದು ಸುಮಾರು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಒಂದು 50 ವರ್ಷ ಬಹಳ ಭದ್ರ ಬುನಾದಿಯಲ್ಲಿತ್ತು. ಬರ್ತಾ 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 ಬ್ಯಾಂಕನ್ನ ಭಾರಿ ಕುಳಿಗಳೇ, ದೊಡ್ಡವರೇ, ವ್ಯಾಪಾರಸ್ಥರೇ ಸಾವಿರಾರು ಕೋಟಿ ಸಾಲ ಪಡೆದು ಬ್ಯಾಂಕಿಗೆ ದ್ರೋಹ ಮಾಡಿ ವಿದೇಶಕ್ಕೆ ಹೋಗಿ ಆರಾಮಾಗಲ್ಲಿ ಬದುಕ್ತಾ ಇದ್ದಾರೆ. ಯಾರು ದುಡ್ಡದು? ಈ ನಾಡಿನ ಬೆವರು ಸುರಿಸಿದಂಥ ಜನರ ದುಡ್ಡು. ಅದು ಆರಾಮಾಗಿದ್ದಾರೆ. ಇಂಗ್ಲೆಂಡ್ನಲ್ಲಿ ಬೇರೆ ಬೇರೆ ಕಡೆ ದೋಚಿಕೊಂಡು ಇಡೀ ದೇಶದ ಬ್ಯಾಂಕುಗಳನ್ನು, ಆ ವ್ಯವಸ್ಥೆಯನ್ನು ಹಾಳು ಮಾಡಿದ್ದಾರೆ. ಇದು ಶ್ರೀಮಂತರು, ಅವರೊಂದು ರೀತಿ ದರೋಡೆಕೋರರು. ಶ್ರೀಮಂತರು ಬಹಳ ಬುದ್ಧಿವಂತಿಕೆಯಿಂದ ಗೌರವಯುತವಾದ ದರೋಡೆಕೋರರು. ಇವರು ಬಹಳ ಗೌರವಯುತವಾದಂಥ ದರೋಡೆಕೋರರು. ₹1 ₹2 ಅಲ್ಲ, ಭಾರಿ. ಜನಾರ್ದನ ಪೂಜಾರಿ
ಹಣಕಾಸು ಸಚಿವರಾಗಿದ್ದಾಗ ಎಷ್ಟು ಒಂದು ಮಾತು ಹೇಳಿದ್ರು, 5,000 ರೂಪಾಯಿ ಯಾವುದೇ ಷರತ್ತಿಲ್ಲದೆ ಕೊಟ್ಬಿಡಿ ಬಂದು ಕೇಳಿದವ್ರಿಗೆ. ಅಥವಾ ಕೊಡಲಿಲ್ಲ ಅವರು ಅಂತಂದರೆ ಇವತ್ತು ಸಾವಿರಾರು ಕೋಟಿ ಲೂಟಿ ಮಾಡಿರುವ ಉದ್ಯಮಗಳು ಉದ್ಯಮದಾರರಿದ್ದಾರೆ. ಅವ್ರಿಗೂ ಇವ್ರಿಗೂ ಲೆಕ್ಕ ಹಾಕಿದ್ರೆ ಸಾಮಾನ್ಯ ಜನಕ್ಕೆ 5,000 ರೂಪಾಯಿ ಕೊಟ್ಟಿರೋದು ಅದು ಸಾಲ ಅನ್ನೋಕ್ಕಿಂತ ಹೆಚ್ಚಾಗಿ ಅವರಿಗೆ ಪ್ರೋತ್ಸಾಹ ಆಗುತ್ತೆ ಅಂತೇಳಿ ಜನಾರ್ದನ ಪೂಜಾರಿ ಬಹಳ ಗೌರವವಾಗಿ ಸಾಮಾನ್ಯ ಜನಕ್ಕೆ ಯಾವುದೇ ಷರತ್ತಿಲ್ಲದೆ ಯಾವುದೇ ಠೇವಣಿ ಇಲ್ಲದೆ 5,000 ರೂಪಾಯಿ ಕಣ್ಣು ಮುಚ್ಕೊಂಡು ತಗೊಂಡೋಗ್ಬೋದು, ಅದನ್ನು ಮಾಡಿದ್ರು ಜನಾರ್ದನ ಪೂಜಾರಿ. ಇವತ್ತು ನನಗನ್ನಿಸ್ತದೆ ಕರ್ನಾಟಕದಲ್ಲಿ ನಿನ್ನೆ ಬೀದರ್ನಲ್ಲಿ ನಡೆದಿರ್ತಕ್ಕಂಥ ಆ ಪರಿಸ್ಥಿತಿಯನ್ನು ನೋಡಿದ್ರೆ ಎಷ್ಟು ಬುದ್ಧಿವಂತಿಕೆಯಿಂದ ನುಗ್ಗಿ ಶೂಟ್ ಮಾಡಿ ಒಬ್ಬನನ್ನು ಕೊಂದು ಇವರು ಹಣ ತರುವಾಗ ಬ್ಯಾಂಕಿಗೆ ಯಾವಾಗಲೂ ಭದ್ರತೆ ಇರಬೇಕು. ಅಲ್ಲಿ ಸಶಸ್ತ್ರ ದಳದವರು ಅವ್ರ ಜೊತೆಯಲ್ಲಿ ಇರಬೇಕು. ಬರೀ ಡ್ರೈವರು ದುಡ್ಡು ತಗೊಂಡವರು ಬಂದರೆ ಅದೊಂದು ಕಾಲ ಇತ್ತು. ಈಗ ಪರಿಸ್ಥಿತಿನೇ ಬೇರೆ, ಹದಗೆಟ್ಟೋಗಿದೆ. ಅಂದಮೇಲೆ ನೀವು ಒಳ್ಳೆ ಸೆಕ್ಯುರಿಟಿಯನ್ನು ವ್ಯವಸ್ಥೆ ಮಾಡಿ ಬರಬೇಕಾಗಿತ್ತು. ಇದು ಒಂದು ಕಡೆ ನಿಮ್ಮ ಲೋಪ. ಮತ್ತೊಂದು ಕಡೆ ಬಹಳ ಬುದ್ಧಿವಂತಿಕೆಯಿಂದ ಒಳಗಡೆ ಹೋಗಿ ದುಡ್ಡು ತೆಗೆದು ಡಬ್ಬಕ್ಕೆ ತುಂಬಿ ಗಾಡೀಲಿ ಕೂತು ಹೊರಡ್ತಾರೆ. ಅದೊಂದು ದೊಡ್ಡ ಕತೆ. ಅದು ಎಲ್ಲಿ ಹೋಗ್ತಾರೆ, ಒಂದು ಕಡೆ ಇಳಿತಾರೆ, ಒಂದು ಕಡೆ ಬಸ್ ಟಿಕೆಟ್ ತಗೊಳ್ತಾರೆ, ಮತ್ತೊಂದು ಕಡೆ ಇದೇನು ಅಂತ ಕೇಳಿದ ತಕ್ಷಣ ದುಡ್ಡು ಕೊಡೋಕ್ಕೆ ಹೋಗ್ತಾರೆ. ಹೋಗ್ತಿದ್ದಾಗ ಗನ್ ತೋರಿಸ್ತಾರೆ. ಹಿಂಗೇ ಹೋಗ್ತಾ ಇದ್ದಾರೆ. ಇವತ್ತವರೆಗೂ ಅವ್ರು ಯಾರು ಅಂತ ಗೊತ್ತಾಗಲಿಲ್ಲ. ಆದರೆ ಅವರು ಪರಭಾಷೆಯವರು, ಅವರು ಕರ್ನಾಟಕದವರಲ್ಲ. ಮತ್ತು ಅದರ ಬೆನ್ನಲ್ಲೇ ನಿಮಗೆ ಹೇಳೋದಾದರೆ ಮಂಗಳೂರಿನಲ್ಲಿ ನಡೆದಿರುವ ಆ ಕತೆ ಭಯಾನಕವಾದಂಥ ಕತೆ. 12 ಕೋಟಿ ಕಾರ್ ತಂದರು, ನಿಲ್ಲಿಸಿದ್ರು, ಮೇಲ್ಗಡೆ ಹೋದರು, ದೋಚ್ಕೊಂಡ್ರು, ಕೆಳಗೆ ಬಂದರು, ಹೊರಟೋದ್ರು. ಇದು ಕರ್ನಾಟಕ ರಾಜ್ಯಕ್ಕೆ ಎಚ್ಚರಿಕೆಯ ಗಂಟೆ. ಮುಖ್ಯಮಂತ್ರಿಗಳಿಗೆ ನಾನು ಕಳಕಳಿಯಿಂದ ಮನವಿ ಮಾಡ್ತೇನೆ. ಗೃಹ ಮಂತ್ರಿಯವರು ಭಾರಿ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ. ಮೊದಲು ಕೂಡಲೇ ಸಿದ್ದರಾಮಯ್ಯನವರೇ ಒಂದು ವಿಶೇಷ ಅಧಿವೇಶನ ಕರೀರಿ. ಈ ದರೋಡೆ, ಲೂಟಿ, ಕೊಲೆ, ಸುಲಿಗೆ, ಇದು ಕರ್ನಾಟಕದಲ್ಲಿ ಅತ್ಯಾಚಾರ ಜಾಸ್ತಿ ಆಗ್ತಾ ಇದೆ. ಇದನ್ನು ಸಮಗ್ರವಾಗಿ ನಾನು ವಿರೋಧ ಪಕ್ಷ ಆಡಳಿತ ಪಕ್ಷಕ್ಕೆ ನಿಮ್ಮ ರಾಜಕೀಯ ಬೀದಿಗೆ ಹಾಕಿ ಗಂಭೀರವಾಗಿ ಕುಳಿತುಕೊಂಡು ಕನಿಷ್ಠ ಒಂದು 3 ದಿನ ಕಾನೂನು ಸುವ್ಯವಸ್ಥೆ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಿ. ಪೊಲೀಸರನ್ನ ನಿಮ್ಮ ಗುಲಾಮರು ಮಾಡ್ಕೊಳ್ಬೇಡಿ, ಪೊಲೀಸ್ನವರ ನಿಮ್ಮ ಕೈಗೊಂಬೆ ಮಾಡ್ಕೊಳ್ಬೇಡಿ, ಪೊಲೀಸ್ನವ್ರನ್ನ ರಾಜಕೀಯವಾಗಿ ಬಳಸ್ಕೊಳ್ಬೇಡಿ. ಅವರಿಗೆ ಸಂಪೂರ್ಣ ಶಕ್ತಿ ಕೊಡಿ, ಬಹಳ ಗಂಭೀರ ಶಕ್ತಿ ಕೊಡಿ. ನಾನು ಹೇಳ್ತೀನಿ, ಪರಭಾಷೆಯವರನ್ನ ಕರ್ನಾಟಕ ಬಿಟ್ಟು ಕಳಿಸಲೇಬೇಕಾದ ಕಾಲ ಸನ್ನಿಹಿತವಾಗಿದೆ. ಇದು ಕೆಟ್ಟ ಹೆಸರು ಯಾರಿಗೆ? ನಮಗೆ, ಈ ನಾಡಿಗೆ, ಕನ್ನಡಿಗರಿಗೆ ಕೆಟ್ಟ ಹೆಸರು. ಇದನ್ನು ಯಾವುದೇ ಕಾರಣಕ್ಕೂ ಸಹಿಸಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರು ಕೂಡಲೇ ವಿಶೇಷ ಅಧಿವೇಶನ 3 ದಿನ ಕರೀರಿ, ಸಮಗ್ರವಾಗಿ
ಕಾನೂನು ಸುವ್ಯವಸ್ಥೆ ಚರ್ಚೆ ಆಗಲಿ ಮತ್ತು ಪೊಲೀಸ್ ಕಂಪ್ಲೀಟ್ ಇಡೀ ರಾಜ್ಯದ ಪೊಲೀಸ್ ಸಮ್ಮೇಳನ ಮಾಡಿ ಪೊಲೀಸರಿಗೆ ಏನು ನೀವು ದಾರಿ ಕೊಡಬೇಕು ಅದನ್ನು ಹೇಳಿ ಅವ್ರಿಗೆ ಶಕ್ತಿ ಕೊಡಿ. ಪೊಲೀಸ್ನವರಿಗೆ ಜನ ಭಯಭೀತರಾಗಿದ್ದಾರೆ. ನಮ್ಮ ಗತಿ ಏನು, ಮನೆ ನುಗ್ಗಿದ್ರ ಗತಿ ಏನು, ಹೊಡೆದ್ರ ಗತಿ ಏನು, ಕೊಂದ್ರ ಗತಿ ಏನು, ಇದು ಕರ್ನಾಟಕ ಜನ ಹೆದರಿದ್ದಾರೆ, ಬೆದರಿದ್ದಾರೆ. ನೀವು ಅವರಿಗೆ ಅಭಯ ಕೊಡಬೇಕಾಗುತ್ತೆ. ಕೆಲಸ ತಾವು ಮಾಡಬೇಕು.